ಒಂದು ಹ್ಯಾಪಿ ನ್ಯೂಸು. ಓ ಏನದು? ನಿಮ್ಗೆ ಯಾಕೆ ಬೇಕದು? ನಂದು ವಾಟ್ಸಪ್ ಅಕೌಂಟು ಸ್ಟಾರ್ಟ್ ಆಯಿತು. ಯಪ್ಪೋ ದೇವ್ರಿ, ಇವಾಗಾದ್ರೂ ಕಣ್ ತೆಗ್ದಲ್ಲಪ್ಪ, ಅಷ್ಟೇ ಸಾಕು. ನಾನು ಎದುರ್ಕೊಂಡ್ಬಿಟ್ಟಿದ್ನೆ ಎಲ್ಲಿ ಆನ್ ಆಗುತ್ತೋ ಇಲ್ಲ ಲೈಫ್ ಟೈಮ್ ಅಂತೇಳಿ. ಯಾಕೆ ಏನಾಗಿತ್ತದು ಅಂತದ್ದು? ಹ್ಯಾಕ್ ಏನಾದ್ರು ಆಗಿತ್ತಾ? ಅದು ಮೋಸ್ಟ್ಲಿ ಹ್ಯಾಕ್ ಆಗಿಲ್ಲ ಅನ್ಸುತ್ತೆ, ಬ್ಯಾನ್ ಮಾಡಿದ್ರು ಅನ್ಸುತ್ತೆ. ಬ್ಯಾನ್ ಅಂತದ್ದು ಏನ್ ಮಾಡಿದ್ದೀವಿ? ವಾಟ್ಸಪ್ ಓನರ್ಗೆ ಏನಾದ್ರು ನಿಮ್ಮ ಮಮ್ಮಿ ರೇಟ್ ಕೇಳಿ ಹೇಳ್ತೀಯ? ನನ್ನ ಫ್ರೆಂಡ್ಸ್ ಎಲ್ಲ ಕೇಳ್ತಾ ಇದಾರೆ ಅಂತೇನಾದ್ರೂ ಮೇಲ್ ಹಾಕಿದ್ದೇನು ಅವ್ರಿಗೆ? ನಿಮ್ ವಾಟ್ಸಪ್ ಮರಳಿ ಆನ್ ಆಗೈತೆ ಅಂತ ಕೇಳಿ ನಿಮ್ ಫ್ಯಾನ್ಸ್ ಎಲ್ಲ ಇವತ್ತು ಬೇಸ್ ಕಾಯ್ತಿರ್ತಾರೆ ತುದಿಗಾಲಲ್ಲಿ ನಿಂತ್ಕೊಂಡು ನಿಮಗೆ ಮೆಸೇಜ್ ಹಾಕ್ಬೇಕಂತ. ಅವ್ರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಾ? ಪ್ಲೀಸ್ ನಂಗೆ ನ್ಯೂಡ್ ವಿಡಿಯೋಸ್ ಕಳ್ಸೋದು, ಕಳ್ಸಿದ್ಮೇಲೆ ನಾವು ಫುಲ್ ವಿಡಿಯೋ ನೋಡೋಕ್ ಮುಂಚೆನೆ ಡಿಲೀಟ್ ಫಾರ್ ಎವ್ರಿ ಒನ್ ಓದೋದು, ಅಥವಾ ರೆಡ್ ಫಿಲಿಂ ಕಳ್ಸೋದು, ಬ್ಲೂ ಫಿಲಮ್ ಕಳ್ಸೋದು, ಪಾನ್ ವಿಡಿಯೋಸ್ ಕಳ್ಸೋದು, ಕೆಟ್ಟದಾಗಿರೋ ಫೋಟೋ ಕಳ್ಸೋದು, ಆ ಥರ ಎಲ್ಲ ಮಾಡಕ್ ಹೋಗ್ಬೇಡಿ ಆಯ್ತಾ? ಆಯ್ತು. ಆಮೇಲೆ ಆ ಥರ ಕಳ್ಸಿದ್ರೆ ನಾ ಗ್ಯಾರಂಟಿ ಬ್ಲಾಕ್ ಮಾಡ್ತೀನಿ. ಆಮೇಲೆ ನಾನು ಇನ್ಮೇಲೆ ಯಾರಿಗೂ ಫೋಟೋಸು ವಿಡಿಯೋಸು ಕಳ್ಸಲ್ಲ, ಓನ್ಲಿ ವಿಡಿಯೋ ಕಾಲು. ಆ ಥರ ಕಳ್ಸಿದವರಿಗೆ ಬ್ಲಾಕ್ ಮಾಡ್ತೀನಿ ಅಂದಿದ್ದು ಓಕೆ. ನಾನು ಇನ್ಮೇಲೆ ಫೋಟೋಸ್ ವಿಡಿಯೋಸ್ ಕಳ್ಸಲ್ಲ ಅಂದ್ರೆ ನಿಮ್ ಮುಂಚೆ ಎಲ್ಲ ಕಳಿಸ್ತಿದ್ಯಾ ಅವ್ರಿಗೆ? ಪ್ಲೀಸ್ ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೋತೀನಿ ಆಯ್ತಾ? ಏನಂತ? ವಿಡಿಯೋ ಕಾಲ್ ಮಾಡಂಗಿದ್ರೆ 500 ಪೇ ಮಾಡಿ ಓಕೆನಾ? ನೋ ನಾಟ್ ಓಕೆ. ಇದರಿಂದ ನಮ್ಗೇನು ಉಪಯೋಗಮ್ಮ? ನೀವು ನನಗೆ ಹೆಲ್ಪ್ ಮಾಡಿ, ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ಓಕೆನಾ? ಓ ಇದು ಒಂಥರ ಮ್ಯೂಚುವಲ್ ಹೆಲ್ಪಿಂಗ್ ಸ್ಕೀಮಾ? ನಮ್ಗೆ ಇದ್ರದ್ದು ಅವಶ್ಯಕತೆ ಇಲ್ಲ ಮೇಡಮ್, ಯಾಕಂದ್ರೆ ಕೈ ಐತಿ, ಫ್ರೀ ಡಾಟಾ ಐತಿ, 500 ಯಾಕೆ ವೇಸ್ಟ್ ಮಾಡ್ಕೋಬೇಕು? 1000 ರೂಪಾಯಿ ಖುಷಿ ಫ್ರೀ ಆಗಿ ಸಿಗ್ತಿರ್ಬೇಕಾದ್ರೆ. ಹಲೋ ಗಾಯ್ಸ್, ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಎಲ್ರು ಹೇಗಿದ್ದೀರಾ? ನಾನಂತರೂ ಸಖತ್ತಾಗಿದ್ದೀನಿ. ಇವತ್ತಿನ ವಿಡಿಯೋ ತುಂಬಾ ಅಂದ್ರೆ ತುಂಬಾ ಮಜಾ ಇರುತ್ತೆ. ಯಾರು ಸ್ಕಿಪ್ ಮಾಡಕ್ ಹೋಗ್ಬೇಡಿ, ವಿಡಿಯೋ ಎಂಡ್ ವರ್ಗು ನೋಡ್ರಿ ಅಂತ ಹೇಳ್ತಾ, ಇನ್ನು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ರಿ, ಬೆಲ್ ಬಟನ್ ಅವತ್ರಿ, ಲೈಕ್ ಕಮೆಂಟ್ ಶೇರ್ ಮಾಡ್ರಿ ಅಂತ ಹೇಳ್ತಾ ಮತ್ತೆ ಆಗ್ತಾಡ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಹೌದು, ನಾನು ಪಾಪಿ, ಕಚಡ ನನ್ನ ಮಗ, ವರ್ಷ ನನ್ನ ಮಗ. ಬೇರೆ ಹೇಳ್ಕೊಂತೀರ ಅಷ್ಟೇ ವ್ಯತ್ಯಾಸ. ಹಲೋ ಇನ್ಸ್ಟಾ ಫ್ರೆಂಡ್ಸ್, ನಾನು ಇನ್ 10 ಡೇಸ್ ನನಗೆ ಇನ್ಸ್ಟಾ ರೀಲ್ಸ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ನನಗೆ ತುಂಬ ಏಟ್ ಆಗಿ ಬಿದ್ದಿದ್ದೀನಿ. ಹಲೋ ಇನ್ಸ್ಟಾ ಫ್ರೆಂಡ್ಸ್, ನಾನು ಒಂದು ತಿಂಗಳ ರೀಲ್ಸ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ನಾನು ಚೇರ್ ಮೇಲಿಂದ ಬಿದ್ದಿದ್ದೀನಿ. ನೋವೇನಿಲ್ಲ, ಆದರೂ ಡೌ ಮಾಡ್ತಿದ್ದೀನಿ. ಎಕ್ಸ್ರೇ ರಿಪೋರ್ಟು ಮಾಡಿಸಿದ್ದೀನಿ, ಈ ಥರ 2 ಹೋಳಾಗಿದೆ ಬೋನ್ಸು. ನಂದು ಎಕ್ಸ್ರೇ ರಿಪೋರ್ಟ್ ಕೇಳಬೇಡಿ ಫ್ರೆಂಡ್ಸ್, ಯಾಕಂದ್ರೆ ನಮ್ಮ ಮನೆಗೆ ಯಾವ ಹಳೇವಿಲ್ಲ ಐಕಿ ನಂಗೆ ತೋರ್ಸಕ್ಕ. ನೋಡಿ ಸರಿಯಾಗಿ ನೋಡಿ. ನಂದು ಅದೇ ಎಕ್ಸ್ರೇ ರಿಪೋರ್ಟ್ ಅನ್ಕೊಂಡು ನೋಡ್ಬಿಡ್ರಿ, ಯಾಕಂದ್ರೆ ಎಲ್ಲ ಮನುಷ್ಯರ ಕೈ ಒಂದೇ ಅಲ್ಲ. 60,000 ಅಂತೂ ಬೇಕಂತೆ ಆಪರೇಷನ್ಗೆ, ಸರ್ಜರಿಗೆ. ನನ್ನ ಕೈಗೆ ಸರ್ಜರಿ ಮತ್ತು ಆಪರೇಷನ್ ಇಂದ ಅವಶ್ಯಕತೆ ಇಲ್ಲ ಅಂತೆ, ಎಲ್ಲ ಕರೆಕ್ಟ್ ಆಗೈತಂತೆ. ಅದ್ರ ಖುಷಿಗೆ 1 ಲಕ್ಷ ಕಟ್ಬೇಕಂತೆ ನಮ್ಮ ಡಾಕ್ಟ್ರಿಗೆ. ನನ್ ಮೇಲೆ ಹಣೆ ಇಟ್ಟು. ನನ್ನ ಹತ್ರ ಅಷ್ಟು ದುಡ್ಡಿಲ್ಲ. ನನ್ನ ಹತ್ರ ಅಷ್ಟು ದುಡ್ಡಿದೆ, ಬಟ್ ನನ್ನ ಕೈಯಿಂದ ಕೊಡಕ್ ನಂಗೆ ಮನ್ಸಿಲ್ಲ. ಸೊ ಆದಷ್ಟು ಎಷ್ಟು ಹೆಲ್ಪ್ ಆಗುತ್ತೋ ಅಷ್ಟು ಮಾಡಿ. ನಂಗೂ ಅಷ್ಟೇ, ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡ್ರಿ, ಇಲ್ಲ ನಂಗೆ ಬಂದ್ ಮಾಡ್ಬಿಡ್ರಿ, ಒಟ್ಟು ಹೆಲ್ಪ್ ಮಾಡ್ರಿ. ಅಯ್ಯೋ, ಡಬಲ್ ಮೀನಿಂಗು ಸರ್. ಯಾವ್ದು ಡಬಲ್ ಮೀನಿಂಗು? ಹಲೋ ಇನ್ಸ್ಟಾ ಫ್ರೆಂಡ್ಸ್. ಹಾಯ್ ವಾಟ್ಸಪ್ ಫ್ರೆಂಡ್. ನಾ ಒಂದೇನೋ ಶೇರ್ ಮಾಡ್ಬೇಕಂತ ಇದ್ದೀನಿ. ಯಾರಿಗೆ? ನನ್ಗೆ ಒಳ್ಳೇದ್ ಬಯಸೋರಿಗೆ. ಅಂತವ್ರು ಇದಾರ ಭೂಮಿ ಮೇಲೆ? ನಾನು ತುಂಬಾ ಮುಂಚೆ, ನಾನು 31 ಇದ್ದಾಗ ತುಂಬಾ ದಪ್ಪ ಇದ್ದೆ. ಹೆಂಗೆ ದಪ್ಪ ಅಂದ್ರೆ ಗುಂಡಲಿ ತರನಾ? ನನ್ಗೆ ಸ್ಲಿಮ್ ಅಂಡ್ ಟ್ರಿಮ್ ಆಗಿ ಕಾಣಕ್ ತುಂಬಾ ಇಷ್ಟ. ನನ್ಗೆ ಲೈಕ್ ಯಾವ ತರ ಎಕ್ಸಾಂಪಲ್ ಕೊಡ್ಬೋದಾ? ಹಿಂದಿ ಹೀರೋಯಿನ್ಸ್ ಇರ್ತಾರಲ್ಲ, ಆ ತರ ಕಾಣಕ್ ತುಂಬಾ ಇಷ್ಟ ನನ್ಗೆ. ಓ, ನಿನ್ ಪ್ರಕಾರ ಸ್ಲಿಮ್ ಅಂಡ್ ಟ್ರಿಮ್ ಹೀರೋಯಿನ್ಸ್ ಅಂತಂದ್ರೆ ಬರೀ ಹಿಂದಿಲಿ ಅಷ್ಟೇ ಇರ್ತಾರ ಅನ್ನಂಗಾಯ್ತು. ಇಲ್ಲೇನ್ ಸೌತ್ ಅಲ್ಲಿ ಡುಮ್ಮುಕದರ ಅಂಬಾನಿ ಮಕ್ಳಿದ್ದಂಗೆ ಹೀರೋಯಿನ್ಸ್. ಇದಕ್ಕೇನು ಉತ್ತರ ಕೊಡ್ತೀಯಪ್ಪ? ಯಾರೋ ಒಬ್ರು ನೀ ಫಿಲ್ಟರ್ ಹಾಕ್ತೆ ವಿಡಿಯೋ ಮಾಡು ಅಂತಂದಿದ್ದ, ಈಗ ಮಾಡಿದೀನಿ ನೋಡಿ, ಹೇಗೆ ಕಾಣ್ತಿದೆ ನಾ ಫಿಲ್ಟರ್ ಇಲ್ದೆ. ಅಲ್ಲ ಮಾವ್ನ ಹೇಳಿದ್ದು ಫಿಲ್ಟರ್ ಇಲ್ದೆ ನಿನ್ ಮಕ್ಕದ್ ವಿಡಿಯೋ ಮಾಡಾಕು ಅಂತ. ನೀನ್ ನೋಡಿದ್ರೆ ಕ್ಯಾಮ್ರಾನ ಮಣ್ಕಾಲ ಹತ್ರ ಇಟ್ಕೊಂಡು ಕಾಲ್ ಎತ್ತಿ ತೋರಿಸ್ತಿದ್ಯಲ್ಲ, ಏನ್ ನೋಡ್ಬೇಕು ಅವನು? ಯಾವ ಇವೆಲ್ಲ ಚೆನ್ನಾಗಿ ಕಾಣ್ತಿದೀನಿ ತಾನೆ? ಇವಾಗಿನ 60 ವರ್ಷದ ಸ್ಲಿಮ್ ಅಂಡ್ ಟ್ರಿಮ್ ಹಿಂದಿ ಹೀರೋಯಿನ್ ಕಂಡಂಗ್ ಕಾಣಕುಂತಿ. ಫಿಲ್ಟರ್ ನನಗೆ ಒಬ್ಳಿಗೋಸ್ಕರ ಮಾಡಿರಲ್ಲ ಫಿಲ್ಟರ್, ಎಲ್ಲ ಹುಡುಗಿರಿಗೂ ಮಾಡಿರ್ತಾರೆ, ಎಲ್ಲ ಹುಡುಗರಿಗೂ ಮಾಡಿರ್ತಾರೆ ಫಿಲ್ಟರ್, ಓಕೆನಾ? ಇನ್ಸ್ಟಾಗ್ರಾಮ್ನಲ್ಲಿ. ವಿಯೋ ಹೌದಾ? ಇಂಥದ್ದೊಂದು ಮ್ಯಾಟ್ರೇ ಗೊತ್ತಿದ್ದಿಲ್ಲ ನಮ್ಗೆ. ಇಷ್ಟು ದಿನ ಫಿಲ್ಟರ್ ಬರೀ ನಿಮ್ಗಷ್ಟೇ ಮಾಡಿರ್ತಾರಂತ ಅನ್ಕೊಂಡಿದ್ವಿ ನಾವು. ಹಂಗಂತ ಇನ್ಮೇಲಿಂದ ಎಲ್ಲ ವಿಡಿಯೋಕ್ಕೂ ಫಿಲ್ಟರ್ ಹಾಕೇ ಮಾಡೋದು, ಕುಂಡಿಗೆ ಮಕ್ಕಕ್ಕೆ ಎಲ್ಲ ಕಡೆ. ಥ್ಯಾಂಕ್ ಯು. ಇಟ್ಸ್ ಓಕೆ. ಬರೀ ಇಂಥದೆಯಾ? ಗುಡ್ ಮಾರ್ನಿಂಗ್ ಇನ್ಸ್ಟಾ ಫ್ರೆಂಡ್. ನೈಟ್ ಆಗೈತಿ ಇಲ್ಲಿ, ಹೇಳಿರ್ಲಿ ಕೆಲವೊಬ್ರು 40 ಆಗಿದೆಯೇ, ಮುದುಕಿ ಆಗಿದೀಯಾ, ವಿಡಿಯೋ ಯಾಕೆ ಮಾಡ್ತೀಯಾ? ಸೊ ಅವ್ರಿಗೆ ಎದಕ್ ಬೇಕು? ನಿಮ್ಗೆ ಯಾಕೆ ಬೇಕದು? ಎಕ್ಸಾಕ್ಟ್ಲಿ 60, 90, 30 ಆದ್ರೂ ಮಾಡ್ತಾರೆ ಅಷ್ಟೇ. ತಿಕ್ಕಲ್ ನನ್ನ ಮಕ್ಳು ಇದ್ದದ್ದು ಹೇಳಿದಾರ ಅವ್ರು ಪಾಪ. ಹಿಂಗ್ ಚಿಂಬುಡ್ರಿ ಮೇಲೆ ಅಷ್ಟೇ, ಹಿಂಗ್ ಚಿಂಬುಡ್ರಿ. ಅಂದ ಚಂದ ನೋಡಿ ಹುರ್ಕೊಂತಿದ್ದೀರಾ, ನಾವಷ್ಟು ಚಂದ ಇಲ್ಲ ಅಂತ.
ತಿಕ್ಕ ಮುಚ್ಕೊಂಡು ಹೋಗೋ ಹೋಗು. ಎಂತ ಜನಪ್ಪ 50 ಆಗಿದೆ. ಎಕ್ಸಾಕ್ಟ್ಲಿ ಯಾರು ಇವರೆಲ್ಲ? ಏನು ಇಲ್ಲ, ನಿಮ್ಮ ನೋಡಿ ಹುರ್ಕೊಂತಿದಾರ ಅಷ್ಟೇ. ನೀವು ಚೆನ್ನಾಗಿದ್ದೀರಲ್ಲ. 60 ಆದ್ರೂ ಮಾಡ್ರಿ, 100 ಆದ್ರೂ ಮಾಡ್ರಿ. ಇನ್ನೇನ್ ಇನ್ನೊಂದ್ 5 ನಿಮಿಷಕ್ಕೆ ಸಾಯ್ತೀನಿ ಅಂತಂದ್ರೆ ಅವಾಗೂ ಮಾಡ್ರಿ, ಮೊಬೈಲ್ ಹಿಡ್ಕೊಂಡು ಅಂತ ಅಳ್ಳಾಡಿಕೆ ಅಂತ. ಅವಾಗೂ ಸಪೋರ್ಟ್ ಮಾಡ್ತೀವಿ ನಾವು, ವಾಟ್ಸ್ಆಪ್ ಗ್ರೂಪ್ ಅವರು. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಈ ದಿನ ಶುಕ್ರವಾರ, ಹೇಳು ಏನಾಯ್ತು? ಊಟ ಮಾಡ್ದ ಅಂತ ಕೇಳೋರು ಯಾರು ನನಗಿಲ್ಲ. ಡೋಂಟ್ ವರಿ, ನಾನ್ ಕೇಳ್ತೀನಿ. ಊಟ ಆಯ್ತಾ? ಯಾಕಂದ್ರೆ ನನ್ ತಕ ಕಾಸಿಲ್ಲ. ಓ, ನಿನ್ನ ಹತ್ರ ಕಾಸಿಲ್ಲ ಅನ್ನೋ ಒಂದ್ ರೀಸನ್ಗೆ ನಿಂಗೆ ಊಟ ಮಾಡ್ದೆ ಇಲ್ಲ ಅಂತ ಕೇಳೋರು ಇಲ್ವಾ? ಇಲ್ಲ. ಅದಕ್ಕೆ ಯಾಕೆ ಚಿಂತೆ ಮಾಡ್ತೀನಿ? ಇನ್ಮೇಲಿಂದ ನಾನ್ ಕೇಳ್ತೀನಿ ನಿಂಗೆ ಊಟ ಆಯ್ತಾ ಇಲ್ಲ ಅಂತೇಳಿ. ನಿನ್ನ ಹತ್ರ ಕಾಸಿಲ್ಲ ಅಂದ್ರೂ ಪರವಾಗಿಲ್ಲ. ಅದಕ್ಕೇನೆ ಯಾರು ನಂಗೆ ಇಲ್ಲಿ ಬೆಲೆ ಕೊಡ್ತಾ ಇಲ್ಲ. ಲೋ, ಇವತ್ ಬರ್ದ್ ಕೊಡ್ತೀನಿ ನಿಂಗೆ ಯಾರು ಏನ್ ಕೊಡಲ್ಲ ಅದನ್ನ ನಾನ್ ಕೊಡ್ತೀನಿ, ಆಯ್ತಾ? ಅದು ಬಿಟ್ಟು ಯಾಕಂದ್ರೆ ಅವ್ರಿಗೆ ಬೇಕಾಗಿರೋದು ಇಲ್ಲಿ ಲೈಕ್ಸ್ ಕಮೆಂಟ್ಸ್. ಅದಕ್ಕೋಸ್ಕರ ಬಂದು ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ತಾರ ಎಂಟರ್ಟೈನ್ಮೆಂಟ್. ಬಟ್ಟೆ ಬಿಚ್ಕ ಮಾಡೋದೆಲ್ಲ ಡ್ಯಾನ್ಸು. ನೋಡ್ ಶಿಲ್ಪ, ಈ ಲೈನ್ ರೆಫರೆನ್ಸ್ ನಿಂಗೆ ಬರ್ದವ್ ನಿಮ್ಮ ಅಣ್ಣ. ತಿಕ್ಕ ಮುಚ್ಕೊಂಡು ಹೋಗೋ ಹೋಗು. ಕೊಟ್ ನೋಡು ನಂಗೊಂದ್ ಚಾನ್ಸು, ಮಾಡ್ತೀನಿ ನಾನೊಂದ್ ಟ್ರಾನ್ಸು. ಅದನ್ನ ನೋಡಿ ಬೇಜಾರಾಗ್ಬೇಕು ನಿನ್ ಫ್ಯಾನ್ಸು. ಲೋ, ಏನು ಆಗಿದೆ ನಿಂಗೆ? ಅವಳು ಬೇಕಾ ಒಂದ್ ಚಾನ್ಸ್ ನಿಂಗೆ? ಏನ್ ಕಾಮುಕದನ್ರಿ ಅವ. ತಿಗ ತರ ಮಾಡೋದೆಲ್ಲ ರೀಲ್ಸು. ಕೊಟ್ ನೋಡು ನಂಗೊಂದ್ ಮೈಕು, ತೋರಿಸ್ತೀನಿ ನಾನಿಂತ ದೊಡ್ಡ ಸೈಕು. ಅಲ್ಲ ಮಾಮ್ಸ್, ಇವಾಗ ಆಲ್ರೆಡಿ ನಿನ್ ಫ್ಲೋನ ಕೇಳಿ ತಲಿ ಅನ್ನೋದ್ ಸೈಕಲ್ಲು ಸೈಕು ಎಲ್ಲ ಆಗ್ಬಿಡತ್. ಇನ್ನೇನಾದ್ರೂ ಮೈಕ್ ಕೊಟ್ರ ಅವನವ್ನು ಹೇತ್ ಸಾರ್ಸ್ಬಿಡ್ತೀನಿ ನೋಡು. ಸೊ ನೋಡಿದ್ರಲ್ಲ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋನ ಎಂಜಾಯ್ ಮಾಡಿದಿರಾ ಅನ್ಕೊಂತೀನಿ. ಮತ್ತೆ ಇದೇ ತರ ಇನ್ನೇನೋ ಹೊಸದಾಗಿ ತರ ಟ್ರೈ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಂತ ಹೇಳ್ತಾ, ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ರಿ, ಬೆಲ್ ಬಟನ್ ಒತ್ತಿರಿ, ಲೈಕ್ ಕಮೆಂಟ್ ಶೇರ್ ಮಾಡ್ರಿ ಅಂತ ಹೇಳ್ತಾ, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.